ಗೈಸ್ ಇದು ಅದ ನೋಡ್ರಿ ನಂದು ಡೇ 3 PG ವರ್ಕೌಟ್. ಇದು ವಿಡಿಯೋ ಲಾಸ್ಟ್ ತನಕ ನೋಡ್ರಿ, ಯಾಕಂದ್ರೆ ಈ ವಿಡಿಯೋ ನಿಂತ ನಿಮಗೆ ಹೆಲ್ಪ್ ಆಗ್ಬೋದು. ಹೆಲೋ ಗೈಸ್, ಗುಡ್ ಈವ್ನಿಂಗ್ ಗೈಸ್. ಇವತ್ತು ಮಾರ್ನಿಂಗ್ ಹಿಡಿದು ಯಾಕೆ ನನಗೆ ಬಾಡಿ ಫುಲ್ ಪೇನ್ ಆಗತ್ತಿತ್ತು, ಅದಕ್ಕೆ ಇವತ್ತು ಮಾರ್ನಿಂಗ್ ಹಿಡಿದು ನನಗೆ ವಿಡಿಯೋ ಮಾಡಕ್ಕೆ ಆಗಿಲ್ಲ ನೋಡಿ. ಇವಾಗ ಸ್ವಲ್ಪ ಏನಾರ ಹೆಲ್ದಿ ತಿನ್ನಮಂತ ಹೊರಗೆ ಬಂದಿ ನೋಡಿ. ಅದಕ್ಕೆ ಸ್ವಲ್ಪ ಪ್ರೋಟೀನ್ ಸಿಗ್ಲಂತ 2 ಬಾಯ್ಲ್ಡ್ ಎಗ್ ತಿಲ್ಲತ್ತಿ ನೋಡಿ. ಸ್ವಲ್ಪ ಹಂಗೆ ವಾಕಿಂಗ್ ಮಾಡಮಂತ ಒಂದು 400 ಮೀಟರ್ಸ್ ವಾಕ್ ಮಾಡ್ಕೊಂಡು ಹೊಂಟಿ ನೋಡಿ. ಗೈಸ್ ರಾತ್ರಿ 10:30 ಆಲತ್ತದ್ರಿ. ನನಗೆ ಈಗ ವರ್ಕೌಟ್ ಮಾಡ್ಬೇಕಂತ ಅನ್ಸತ್ತು, ಯಾಕಂದ್ರೆ ಇವತ್ತು ಮುಂಜಾನೆ ಹಿಡಿದು ನಂಗೆ ಏನು ಮಾಡೋದಾಗಿಲ್ಲ. ಫುಲ್ ಬಾಡಿ ಪೇನ್ ಇತ್ತು ಮುಂಜಾನೆ ಹಿಡಿದು. ಸೊ ಅದಕ್ಕೆ ಯಾಕೆ ತಡ ಅಂತ ಫುಲ್ ಜೋಶ್ನಾಗ ವರ್ಕೌಟ್ ಮಾಡೋ ಸ್ಟಾರ್ಟ್ ಮಾಡಿದ್ ನೋಡ್ರಿ. ಫಸ್ಟಿಗೆ ಜಂಪಿಂಗ್ ಜಾಕ್ಸ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ಗಳು ಮಾಡ್ಕೊಂಡು ನೋಡ್ರಿ. ಮತ್ತು ನನ್ನ ಕೈಲಿ ಎಷ್ಟಾಗ್ತದೆ ಅಷ್ಟೆಲ್ಲ ವರ್ಕೌಟ್ ಮಾಡಿ ನಾ ಹೆಂಗಾರೆ ಮಾಡಿ ಇವತ್ತಿಂದ ನಂದು ಕನ್ಸಿಸ್ಟೆನ್ಸಿ ಆಗಿರ್ಬೇಕಂತ ಮಾಡಕತ್ತೀನಿ ನೋಡ್ರಿ. ಆಮೇಲೆ ಸ್ವಲ್ಪ ಇನ್ಕ್ಲೈನ್ ಪುಷಪ್ ಮಾಡಿ ನೋಡ್ರಿ. ಇದು ವರ್ಕೌಟ್ ನಿಂತ ನಂದು ಲೋವರ್ ಚೆಸ್ಟ್ ಟ್ರೈನ್ ಆಗ್ತದೆ. ಇನ್ಕ್ಲೈನ್ ಪುಷಪ್ ಆದ್ಮೇಲೆ ನಾರ್ಮಲ್ ಪುಷಪ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ನೋಡ್ರಿ. ನಾ ಎಲ್ಲ ಎಕ್ಸರ್ಸೈಸಸ್ 3 ಸೆಟ್ 20 ರೆಪ್ಸ್ ಮಾಡಕತ್ತೀನಿ ನೋಡ್ರಿ. ಗೈಸ್ ಇದು ನಂದು ಲಾಸ್ಟ್ ವರ್ಕೌಟ್ ಅದ ರೀ, ಮತ್ತು ಇದು ನಂದು ಮೇನ್ ವರ್ಕೌಟ್ ಅದ ನೋಡಿ. ಗೈಸ್ ಇದು ಎಕ್ಸರ್ಸೈಸ್ ಮೇನ್ ಕೋರ್ ಎಕ್ಸರ್ಸೈಸ್ ಅಂತ ನೋಡ್ರಿ, ಯಾಕಂದ್ರೆ ಇದ್ರನಿಂತ ಫುಲ್ ಸ್ಟ್ರೆಂತ್ ಬಿಲ್ಡ್ ಆಗ್ತದೆ ನೋಡ್ರಿ. ನಾನು ನಿಮಗೆ ಆಲ್ರೆಡಿ ಒಂದು ಸರ್ತಿ ಹೇಳಿದ್ರಿ, ಇದು ಸ್ವಲ್ಪ ನೋಡಕ್ ಈಜಿ ಅನಿಸ್ತದ, ಬಟ್ ಮಾಡಕ್ಕೆ ಭಾಳ ಟಫ್ ಅದ. ಅಂದ್ರೆ ಬಿ ಏನೇ ಕಲಕಂತ 1 ನಿಮಿಷ ಇದೇ ಪೊಸಿಷನ್ದಾಗ ಫುಲ್ ಸ್ಟ್ರೇಟ್ ಆಗಿ ನಿಂದಿರ್ಬೇಕು ನೋಡಿ. ಗೈಸ್ ಹಂಗ ಮಾಡಿ ಇವತ್ತು 1 ನಿಮಿಷ 30 ಸೆಕೆಂಡ್ ಆಗಿ ನಿಂತಿ ನೋಡಿ. ಫುಲ್ ಮೈ ಎಲ್ಲ ನೀರು ಕಡ್ದು ನೋಡಿ. ಗೈಸ್ ನಾ ಹೇಳೋದೇನಂತಂದ್ರೆ ನಿಮ್ಮ ಲೈಫ್ನಾಗ ಈ ತರ ಅದರ್ ಆಕ್ಟಿವಿಟೀಸ್ಗಳು ಮಾಡ್ಕೋತೀರಿ. ಇದ್ರನಿಂತ ನಿಮ್ದು ಪೂರ್ತಿ ಡೇ ಎನರ್ಜೆಟಿಕ್ ಆಗಿರ್ತದ, ಮತ್ತೆ ಫುಲ್ ಫಿಟ್ ಆಗಿರ್ತೀರಿ ನೋಡಿ. ಒಂದು ಔಟ್ಡೋರ್ ಗೇಮ್ಸ್ ಅರೇ ಆಡ್ರಿ, ಇಲ್ಲ ಜಿಮ್ ಅರೇ ಹಿಟ್ ಮಾಡ್ರಿ, ಇಲ್ಲಾಂದ್ರೆ ಹೋಮ್ ವರ್ಕೌಟ್ ಅರೇ ಮಾಡ್ರಿ. ಗೈಸ್ ಲಾಸ್ಟ್ ಎಕ್ಸರ್ಸೈಸ್ ಅಂತ ಅಂದಿದ್ರಿ, ಬಟ್ ಇನ್ನೊಂದು ಲಾಸ್ಟ್ ಎಕ್ಸರ್ಸೈಸ್ ಮಾಡಮಂತ ಮಾಡ್ಲಕತ್ತಿ ನೋಡಿ. ಇದಕ್ಕೆ ಹೋಲೋ ಬಾಡಿ ಹೋಲ್ಡ್ ಎಕ್ಸರ್ಸೈಸ್ ಅಂತ ಅಂತಾರ ನೋಡಿ. ಇಲ್ಲಿ ನಿಮಗೆ ಕಾಲ ಕೈ 2 ಎತ್ತಿ ಹೋಲ್ಡ್ ಮಾಡ್ಬೇಕು ನೋಡಿ. ನಿಮ್ ಕೈಲಿ ಎಷ್ಟೊತ್ತನ ಹೋಲ್ಡ್ ಆಗ್ತದ ಅಷ್ಟೊತ್ತನ ಹೋಲ್ಡ್ ಮಾಡ್ಕೊರಿ. ಸೊ ಇವತ್ತಿನ ವರ್ಕೌಟ್ ಫುಲ್ ಖತರ್ನಾಕ್ ಆಗೈತೆ ನೋಡಿ. ನನ್ನ ಕೈಲಿ ಇದು ಮಾಡಕ್ಕಾಗಲ್ಲ ಅಂತಂದ್ರೆ ಏನೋ ಮಾಡಕ್ಕೆ ಆಗಲ್ಲ. ಇದು ನಾ ಮಾಡ್ತೀನಿ ಅಂತ ಕುಂತ್ರಿ ಎಲ್ಲ ಮಾಡಕ್ ಆತದ ನೋಡಿ. ಅದಕ್ಕೆ ನೀವು ಧೈರ್ಯ ಕಳ್ಕೊಳ್ಳೋರ್ದಂಗ ಮಾಡ್ಲಕ್ ನಿಂದಿರ್ಬೇಕು ನೋಡ್ರಿ. ಗೈಸ್ ಈ ವಿಡಿಯೋ ಯಾಕೆ ಮಾಡಕತ್ತೀನಿ ಅಂತಂದ್ರೆ, ಇವತ್ತು ಮಾರ್ನಿಂಗ್ ಹಿಡಿದು ನನ್ನ ಬಾಡಿ ಫುಲ್ ಪೇನ್ ಆಗತ್ತಿತ್ತು. ಬಟ್ ಅದೇ ತಲೆಗೆ ಇಟ್ಕೊಂಡು ನಾ ಏನಾರ ಹಂಗೆ ಮಕ್ಕೊಂಡಿದ್ದೆ ಅಂತಂದ್ರೆ ಇವತ್ತು ವರ್ಕೌಟೇ ಮಾಡಕತ್ತಿದ್ದೆ ನೋಡಿ. ಯಾಕಂದ್ರೆ ಇವತ್ತು ನನಗೆ ಹೊರಗೆ ಭೀ ಹೋಗಕ್ಕಾಗಿಲ್ಲ, ಮತ್ತು ರೂಮ್ನಾಗ ಕೂತು ಭೀ ಏನೋ ವರ್ಕ್ ಮಾಡೋಕ್ಕಾಗಿಲ್ಲ. ಸೊ ಅದೇ ತಲೆಗೆ ಇಟ್ಕೊಂಡು ನಾ ಹಂಗೆ ಮಕ್ಕೊಂಡಿದ್ದೆ ಅಂತಂದ್ರೆ ಇವತ್ತು ನಂದು ವರ್ಕೌಟೇ ಹತ್ತಿದ್ರು ನೋಡಿ. ಅದಕ್ಕೆ ನಾ ಹಿಂಗೆ ಡಿಸಿಪ್ಲಿನ್ ಆಗಿರಬೇಕು, ಡೇ ಬೈ ಡೇ ಹಿಂಗೆ ಕನ್ಸಿಸ್ಟೆನ್ಸಿಯಾಗಿ ವರ್ಕೌಟ್ ಮಾಡಬೇಕು, ಮತ್ತು ನಾನು ಡೇ ಬೈ ಡೇ ಹಿಂಗೆ ಪ್ರೋಗ್ರೆಸ್ ಇರಲಿ ಅಂತ ಹೇಳ್ಕೊತಾ ನನ್ನ ಸಲಕ್ಕೆ ನಾ ಮೋಟಿವೇಟ್ ಮಾಡೋಕೆ ಈ ವಿಡಿಯೋ ಮಾಡಕತ್ತೀನಿ. ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗ್ತದೆ ಇಲ್ಲ ಗೊತ್ತಿಲ್ಲ, ಬಟ್ ನನಗಾರೆ ಫುಲ್ ಹೆಲ್ಪ್ ಆಗ್ತದೆ ನೋಡಿ. ಅದಕ್ಕೆ ನಿಮಗೆ ಏನಾರ ಈ ವಿಡಿಯೋ ನಿಂತ ಚಂದ ಅನ್ಸಿತ್ತು ಅಂತಂದ್ರೆ ಲೈಕ್, ಶೇರ್, ಕಮೆಂಟ್ ಮತ್ತು ಫಾಲೋ ಮಾಡಿ. ಸೊ ಗೈಸ್ ಈ ವಿಡಿಯೋದಾಗ ಇಷ್ಟ ಅಂತ ಹೇಳ್ತೇನೆ. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗಮ್ರಿ. ನಮಸ್ಕಾರ.